ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ಹೆಲ್ತ್ ಮಿಕ್ಸ್ನ ತೋರಿಸ್ತಾ ಇದ್ದೀನಿ. ಈ ಪೌಡರ್ ಬಂದುಬಿಟ್ಟು ಅಂದರೆ ಬೂಸ್ಟು, ಬೋನ್ವಿಟಾ, ಆಮೇಲೆ ವುಮೆನ್ಸ್ ಹಾರ್ಲಿಕ್ಸ್ ಈ ಥರ ಎಲ್ಲನೂ ಕೂಡ ರಿಪ್ಲೇಸ್ ಮಾಡುತ್ತೆ. ಇದನ್ನು ನಾವು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೊಡ್ಬೋದು. ಇದನ್ನು ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣವಾ? ನಾನು ಇಲ್ಲಿ ಮೊದಲಿಗೆ 2 ಬಟ್ಲಾಗುವಷ್ಟು ಮಕಾನ ತೊಗೊಂಡಿದ್ದೀನಿ. ಇದನ್ನು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ ಅಥವಾ ಫಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ಇದ್ರ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಇದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಿಗೆ ಇರುತ್ತೆ. ಆಮೇಲೆ ಇವನ್ ನೀವು ಫೇಸ್ಗೂ ಅಂದರೆ ನಮಗೆ ಫೇಸ್ಗೂ ತುಂಬಾ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇದ್ದಾವೆ. ಮತ್ತು ಇವನ್ ನೀವು ಒಂದು ಇಡಿಯಷ್ಟು ನೀವು ಮಕಾನ ತಿಂದುಬಿಟ್ರೆ ನಿಮಗೆ ಹೊಟ್ಟೆನೇ ಹಶ್ವಾಗಲ್ಲ, ಅಂದರೆ ಅಷ್ಟು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಮತ್ತು ನೋಡಿ, ನಾನು ಮುಕ್ಕಾಲು ಬೌಲಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಹಾಗೆ ಕಾಲು ಬಟ್ಲಷ್ಟು ಅಂತ ಹೇಳ್ತೀನಿ ನಾನು ಇಲ್ಲಿ ಕ್ಯಾಶ್ಯೂ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇವೆರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡ್ತೀನಿ. ಇಲ್ಲಿ ನಮಗೆ ಬಾದಾಮಿಲಿ ತುಂಬಾ ಏನಂತ ಹೇಳ್ತೀವಿ, ಪ್ರೋಟೀನ್ ಇರುತ್ತೆ, ಮತ್ತು ಇದು ತುಂಬ ನಮಗೆ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಆಮೇಲೆ ಈವನ್ ನೋಡಿ, ಇಲ್ಲಿ ಗೋಡಂಬಿ ತೊಗೊಂಡಿದ್ದೀವಲ್ವ, ಈ ಗೋಡಂಬಿನೂ ಕೂಡ ಏನು ಕಮ್ಮಿ ಇಲ್ಲ. ಇದನ್ನು ಕೂಡ ಕ್ಯಾನ್ಸರ್ ತಡೆಯೋಷ್ಟು ನಮಗೆ ಹೆಲ್ತ್ ಬೆನಿಫಿಟ್ ಕೊಡುತ್ತೆ. ಮತ್ತು ಒಂದು ಬಟ್ಲಾಗೋಷ್ಟು ನಾನು ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ, ಕೂಡ ನಾವು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಓಟ್ಸಲ್ಲಿ ನಾವು ಅಂದರೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗಿರುತ್ತೆ, ಯಾಕೆ ಅಂದರೆ ಇದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಹೆಚ್ಚಿದೆ. ಮತ್ತು ಇವನ್ ಇದು ನಮಗೆ ಹಾರ್ಟ್ಗೆ ತುಂಬಾ ಒಳ್ಳೆಯದು ಓಟ್ಸು, ಯಾಕೆ ಅಂತ ಹೇಳಿದ್ರೆ ಈವನ್ ಇದರಲ್ಲಿ ಬೀಟಾ ಗ್ಲೂಕನ್ ಕೂಡ ತುಂಬ ಇದೆ. ಇದೇನಾಗುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲು ಮತ್ತು ಈವನ್ ಶುಗರ್ ಲೆವೆಲ್ನು ಕಮ್ಮಿ ಮಾಡುತ್ತೆ. ಮತ್ತು ನೋಡಿ, ಇಲ್ಲಿ ಅದರಲ್ಲೇ ಒಂದು ಅರ್ಧ ಬಟ್ಲಷ್ಟು ನಾನು ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಈ ಎಳ್ಳನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ತೀನಿ. ಮತ್ತು ಎಳ್ಳಲ್ಲಿ ಏನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ B6 ಇರೋದೆ. ಆಮೇಲೆ ಈವನ್ ಇದು ನಮಗೆ ಕ್ಯಾಲ್ಶಿಯಂ ಹೆಚ್ಚಿರೋದ್ರಿಂದ ಇದನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ, ಇವೆಲ್ಲನೂ ಕೂಡ ನಾನು ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಇವೆಲ್ಲನೂ ಕೂಡ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಆವಾಗಲೇ ನಾವು ಇವನ್ನೆಲ್ಲನೂ ಕೂಡ ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ಅಲ್ಲಿವರೆಗೂ ನಾವು ಮಾಡ್ಕೊಳ್ಬಾರ್ದು. ಆಮೇಲೆ ನೋಡಿ, ಇಲ್ಲಿ ನಾನು ಕಡಲೆ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಕಡಲೆಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀವಿ. ಯಾಕಪ್ಪ ಕಡಲೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ತುಂಬಾ ರಿಚ್ ಇನ್ ಪ್ರೋಟೀನ್. ಮತ್ತು ಇದು ನಮಗೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಡಲೆ ತಿಂದ್ಬಿಟ್ರೆ ಇದನ್ನು ಕೂಡ ನಮಗೆ ಹಸಿವು ತರಲ್ಲ. ಮತ್ತು ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಇವಾಗ ನಾನು ಒಂದು 2 ಬ್ಯಾಚಲ್ಲಿ ಇದನ್ನು ರಿಬ್ಕೊಂಡು ಬಂದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿಲಿ, ಅಂದರೆ ತುಂಬ ಪುಡಿಯಾಗಿರಬೇಕು, ನುಣ್ಣಗಾಗಿರಬೇಕು. ಮತ್ತು ನೋಡಿ, ಇಲ್ಲಿ ನಾನು ಅನ್ಸ್ವೀಟನ್ಡ್ ಕೋಕೋವಾ ಪೌಡ್ರ್ ತೊಗೋತೀನಿ, ಒಂದು 3 ಸ್ಪೂನಷ್ಟು. ಅದನ್ನು ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಥರ ಇಲ್ಲಿ ಮಿಕ್ಸ್ ಮಾಡ್ತೀನಿ. ಬರೀ ಇದಕ್ಕೆ ನಾವು ಅಂದರೆ ಹಳದಿ ಹಾಕ್ಬೋದು, ಆಮೇಲೆ ಬೇರೆ ನೀವು ಫುಡ್ ಕಲರು ಹಾಕ್ಬೋದು. ಬಟ್ ನಾನು ಏನಕ್ಕೆ ಅಂತ ಹೇಳಿದ್ರೆ ಅದೆಲ್ಲ ಬೇಡ ಅಂತ ಹೇಳಿ ಇಲ್ಲಿ ನ್ಯಾಚುರಲ್ ಆಗಿ ಕೋಕೋವಾ ಪೌಡರೇ ತಗೋತಾ ಇದ್ದೀನಿ. ಇದು ಏನಾಗುತ್ತೆ ಅಂದರೆ ಮಕ್ಕಳಿಗೂ ಕೊಡ್ಬೋದು ನಾವು. ಇದು ಕೊಡೋದ್ರಿಂದ ಅವರಿಗೂ ಕೂಡ ಇಲ್ಲಿ ಓಕೆ, ನಮ್ಮಮ್ಮ ಕಾಂಪ್ಲಾನ್ ಕೊಟ್ಟಿದ್ದಾರೆ ಆ ಥರ ಫೀಲ್ ಬರುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಈ ಪೌಡರ್ ಮಾತ್ರ ತುಂಬಾ ಟೇಸ್ಟ್ ಇರುತ್ತೆ. ನೀವು 1 ಸ್ಪೂನಷ್ಟು 1 ಲೋಟ ಹಾಲಿಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಇದು ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಹೊಟ್ಟೆ ಫುಲ್ ಆಗಿರುತ್ತೆ ಅಂತ ಫೀಲ್ ಬರುತ್ತೆ. ನೋಡಿ, ಇದು ಎಷ್ಟು ಈಸಿ ಅಲ್ವಾ ಮಾಡ್ಕೊಳೋದು. ಈಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಒಂದು 3 ಗ್ಲಾಸು, ಅಂದರೆ ಚಿಕ್ಕ ಗ್ಲಾಸಲ್ಲಿ ಹಾಲು, ಅದರಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಹಾಲು ಕುದಿಯೋಕ್ಕೆ ಬಂದ ತಕ್ಷಣ ಈ ರೀತಿ 3 ಸ್ಪೂನಷ್ಟು ಪೌಡರ್ ಹಾಕ್ತಿದ್ದೀನಿ, ಹೆಲ್ತ್ ಮಿಕ್ಸ್ ಪೌಡರು. ಇದನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡಿರಬೇಕಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ನೋಡ್ಬೋದು, ಇಲ್ಲಾಂದರೆ ನೀವು ಏನು ಮಾಡ್ಬೋದು ಅಂದರೆ ಮುಂಚೆನೇ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೂಡ ಈ ರೀತಿ ಮಾಡ್ಬೋದು. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಒಂದು ಸಣ್ಣ ಲೋಟದಲ್ಲಿ
ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದ್ರ ಬದಲು ನೀವು ಸಕ್ಕರೆ ಹಾಕ್ಕೋಬೋದು ಮತ್ತು ಈವನ್ ಹನಿ ಹಾಕ್ಕೋಬೋದು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ. ನೋಡ್ಬೋದು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಅದು ಎಲ್ಲ ಆ ರೀತಿ ಸಿಗುತ್ತಲ್ಲ ಆ ಪೌಡರು, ಅದು ಚೆನ್ನಾಗೇ ಅನಿಸುತ್ತೆ. ಅಂದರೆ ಕುಡಿಬೇಕಾದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ಹೆಲ್ತ್ ಮಿಕ್ಸ್ ಚೆನ್ನಾಗಿ ಅನಿಸಿದ್ರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.